ಯುವ ನಿಧಿ ಯೋಜನೆಯ ಡಿಸೆಂಬರ್ ತಿಂಗಳ ಸೆಲ್ಫ್ ಡೆಕ್ಲರೇಷನ್ ಫಾರ್ಮೇಟು ಚೇಂಜ್ ಆಗಿದೆ. ಈ ಒಂದು ಫಾರ್ಮೇಟನ್ನು ಯಾವ ರೀತಿ ಫಿಲ್ ಮಾಡೋದು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಆದರೆ ಈಗ ತುಂಬ ಡೌಟ್ಸ್ ಬರ್ತಾ ಇರೋದು, ತುಂಬ ಪ್ರಾಬ್ಲಮ್ ಆಗ್ತಾ ಇರೋದು, ಮಾರ್ಕ್ಸನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು, ಐಎಟ್ ಸಬ್ಜೆಕ್ಟ್ ಅಂದರೆ ಯಾವ ಸಬ್ಜೆಕ್ಟ್ಸನ್ನು ಕನ್ಸಿಡರ್ ಮಾಡಬೇಕು. ಈಗ ಕೆಲವ್ರಿಗೆ ಗ್ರೇಡ್ ಅಂತ ಇರುತ್ತೆ, ಹಾಗಾದರೆ ಗ್ರೇಡ್ನ ಯಾವ ರೀತಿ ಎಂಟ್ರಿ ಮಾಡಬೇಕು. ಕೇವಲ ಮಾರ್ಕ್ಸ್ ಮಾತ್ರ ಇಲ್ಲಿ ತಗೊಳುತ್ತೆ, ಗ್ರೇಡು ಎಂಟ್ರಿ ಮಾಡೋಕ್ಕೆ ಆಗ್ತಾ ಇಲ್ಲ. ಮತ್ತು ಇಲ್ಲಿ 3 ಸಬ್ಜೆಕ್ಟ್ಸ್ ಅಂತ ಅಂದರೆ ಎಲ್ಲ ಸೆಮ್ಮಿಂದು ಟೋಟಲ್ ಮಾಡಿ ಎಂಟ್ರಿ ಮಾಡಬೇಕಾ ಅಥವಾ ಯಾವುದಾದ್ರೂ ಒಂದು ಸೆಮ್ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಾ, ಈ ಮಾರ್ಕ್ಸನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದು ತುಂಬ ಪ್ರಾಬ್ಲಮ್ ಆಗಿದೆ. ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ಕ್ಲಾರಿಟಿಯನ್ನು ಇಲ್ಲಿ ತಿಳಿಸ್ತಾ ಹೋಗ್ತೀನಿ, ಯಾವ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು ಅಂತ. ನೆಕ್ಸ್ಟ್ ಬಂದು ಗೃಹಲಕ್ಷ್ಮಿ ಸಂಘ. ಈ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ಈಗ ನೀವು ಜಾಯಿನ್ ಆಗಿ ಸಾಲವನ್ನು ಸಹ ಪಡ್ಕೋಬೋದು. ಹಾಗಾದರೆ ಈ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ಯಾವ ರೀತಿ ರಿಜಿಸ್ಟರ್ ಆಗಬೇಕು, ಎಲ್ಲಿ ರಿಜಿಸ್ಟರ್ ಆಗಬೇಕು, ಯಾವ ದಿನಾಂಕದಿಂದ ರಿಜಿಸ್ಟರ್ ಆಗಬೇಕು, ಎಷ್ಟೆಲ್ಲ ಸಾಲ ಸಿಗುತ್ತೆ, ಯಾರಿಗೆಲ್ಲ ಈ ಒಂದು ಸಂಘದಲ್ಲಿ ಸಾಲವನ್ನು ಕೊಡ್ತಾರೆ, ಈ ಎಲ್ಲ ಇನ್ಫಾರ್ಮೇಷನನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಹೆಂಡ್ವರೆಗೂ ನೋಡಿ. ಹಾಗೆ ಯಾರಾದರೂ ಇದೇ ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾನು ಕೊಡುವಂಥ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಮೊದಲನೇದಾಗಿ ಈ ಒಂದು ಡಿಸೆಂಬರ್ ತಿಂಗಳ ಸೆಲ್ಫ್ ಡೆಕ್ಲರೇಷನ್ ಹೊಸ ಅಪ್ಡೇಟ್ ಬಂದಿದೆ. ಈ ಒಂದು ಹೊಸ ಫಾರ್ಮೇಟಲ್ಲಿ ಯಾವ ರೀತಿ ಮಾರ್ಕ್ಸನ್ನು ಎಂಟ್ರಿ ಮಾಡೋದು ಅಂತ ನೋಡೋಣ. ಇಲ್ಲಿ ಯುವ ನಿಧಿ ಡಿಪಾರ್ಟ್ಮೆಂಟ್ ಅವರನ್ನು ಕೇಳಿದಾಗ ಅವರು ಹೇಳ್ತಾ ಇದ್ದಾರೆ, ಫಸ್ಟ್ ಸೆಮ್ಮು, ಸೆಕೆಂಡ್ ಸೆಮ್ಮು, ಥರ್ಡ್ ಸೆಮ್ಮು ಮಾರ್ಕ್ಸನ್ನು ಎಂಟ್ರಿ ಮಾಡಿ ಅಂತ. ನೀವು ಈ ರೀತಿ ಎಂಟ್ರಿ ಮಾಡಿದ್ರೂ ಸಹ ನಿಮಗೆ ಎಲ್ಲ ಸೆಮ್ಮಲ್ಲೂ ಫಸ್ಟ್ ಸೆಮ್ಮು, ಸೆಕೆಂಡ್ ಸೆಮ್ಮು, ಥರ್ಡ್ ಸೆಮ್ಮು ಮಾರ್ಕ್ಸ್ ಸೇರಿಸಿದ್ರೆ ನಿಮಗೆ 100 ಎಬೋವೇ ಬರುತ್ತೆ, 100 ಒಳಗೆ ಬರೋದೇ ಇಲ್ಲ. ಹಾಗಾಗಿ ಆ ರೀತಿ ಎಂಟ್ರಿ ಮಾಡೋಕ್ಕೆ ಆಗಲ್ಲ. ಇಲ್ಲಿ ಮಿನಿಮಮ್ 35 ಮಾರ್ಕ್ಸ್ ಎಂಟ್ರಿ ಮಾಡಬೇಕು, ಮ್ಯಾಕ್ಸಿಮಮ್ 100 ಒಳಗಡೆ ಇರಬೇಕು ಅಂತ ಇಲ್ಲೇ ತೋರಿಸುತ್ತೆ. ಹಾಗಾಗಿ ಆ ರೀತಿ ಟೋಟಲ್ ಮಾಡಿ ಎಂಟ್ರಿ ಮಾಡೋಕ್ಕಾಗೋದಿಲ್ಲ. ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಏನು, ಯಾವ ರೀತಿ ಫಿಲ್ ಮಾಡಬೇಕು ಈ ಒಂದು ಮಾರ್ಕ್ಸನ್ನು ಅಂತ ಅಂದರೆ, ನಿಮಗೆ ಈಗ ಯಾವುದೇ ಒಂದು ಸೆಮ್ ಆಗಿರಲಿ, ಯಾವ ಸೆಮ್ ಆದರೂ ನಿಮಗೆ ಹೈಯೆಸ್ಟ್ ಮಾರ್ಕ್ಸ್ ಬಂದಿರುತ್ತೆ, ಯಾವ ಸಬ್ಜೆಕ್ಟಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದಿದೆ ಆ ಒಂದು ಮಾರ್ಕ್ಸನ್ನು ಎಂಟ್ರಿ ಮಾಡಿ. ಈ ಒಂದು ಮಾರ್ಕ್ಸಿಂದ ನಿಮ್ಮ ಯುವ ನಿಧಿ ಯೋಜನೆಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಅಮೌಂಟ್ ಬರೋದಕ್ಕೂ ಸಹ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನಿಮ್ಮ ಮಾರ್ಕ್ಸ್ ಕಡಿಮೆ ಇದೆ ಅಂತ ನಿಮಗೆ ಅಮೌಂಟ್ ಬರೋದು ಸ್ಟಾಪ್ ಆಗೋಲ್ಲ, ಅಥವಾ ನಿಮ್ಮ ಮಾರ್ಕ್ಸ್ ಜಾಸ್ತಿ ಇದೆ ಅಂತಲೂ ಅಮೌಂಟ್ ಬರೋದು ಸ್ಟಾಪ್ ಆಗೋಲ್ಲ, ಏನೂ ಪ್ರಾಬ್ಲಮ್ ಆಗೋಲ್ಲ. ಹಾಗಾಗಿ ನಿಮಗೆ ಯಾವ ಸೆಮ್ಮಲ್ಲಿ ಯಾವ ಸಬ್ಜೆಕ್ಟ್ಸಿಗೆ ಹೈಯೆಸ್ಟ್ ಮಾರ್ಕ್ಸ್ ಬಂದಿದೆ ಅಂತ ಅನಿಸುತ್ತೋ ಆ ಒಂದು ಮಾರ್ಕ್ಸನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಇನ್ನೂ ಕೆಲವರಿಗೆ ಗ್ರೇಡ್ ಕೊಟ್ಟಿರ್ತಾರೆ, ಮಾರ್ಕ್ಸ್ ಕೊಟ್ಟೇ ಇರೋದಿಲ್ಲ. ಹಾಗಾದರೆ ಅಂಥವರು ಯಾವ ರೀತಿ ಎಂಟ್ರಿ ಮಾಡಬೇಕು ಅಂತ ಅಂದರೆ, ಆ ಗ್ರೇಡಿಗೆ ಎಷ್ಟು ಮಾರ್ಕ್ಸ್ ಅಂತ ಇರುತ್ತೆ ನೋಡಿ, ಆ ಒಂದು ಮಾರ್ಕ್ಸನ್ನು ನೋಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀವು ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇನ್ನೂ ಕೆಲವರು ಹಾಗಾದರೆ PU ಮಾರ್ಕ್ಸು ಸಹ ಎಂಟ್ರಿ ಮಾಡ್ಬೋದಾ, ಹಾಗೆ SSLC ಮಾರ್ಕ್ಸು ಸಹ ಎಂಟ್ರಿ ಮಾಡ್ಬೋದಾ ಅಂತ ಕೇಳ್ತೀರಾ. ನಿಮಗೆ ಇಲ್ಲಿ ಎಜುಕೇಷನ್ನು ಬಂದಿರುತ್ತೆ ನೋಡಿ, ನೀವು ಇದು ಯುವ ನಿಧಿಗೆ ಅಪ್ಲೈ ಮಾಡಬೇಕಾದ್ರೆ ಯಾವ ಒಂದು ಎಜುಕೇಷನ್ ಡೀಟೇಲ್ಸನ್ನು ಕೊಟ್ಟಿರ್ತೀರೋ ಆ ಡೀಟೇಲ್ಸು ಔಟ್ ಆಫ್ ಆಗಿರುತ್ತೆ. ಇಲ್ಲಿ PGನ, UGನ, ಡಿಪ್ಲೊಮೊನ ಅಂತ ಆ ಒಂದು ಕೋರ್ಸ್ನಲ್ಲಿ ಮಾರ್ಕ್ಸ್ ಎಷ್ಟು ಬಂದಿರುತ್ತೆ ನೋಡಿ, ಅದರಲ್ಲಿ ಹೈಯೆಸ್ಟ್ ಬಂದಿರುವಂತಹ ಮಾರ್ಕ್ಸನ್ನು ಎಂಟ್ರಿ ಮಾಡಿ. ನಿಮ್ಮ ಕೋರ್ಸ್ ಯಾವುದೇ ಇರಲಿ, ಟೆಕ್ನಿಕಲ್ ಇರಲಿ, ನಾನ್ ಟೆಕ್ನಿಕಲ್ ಇರಲಿ, UG ಮಾಡಿರಿ, PG ಮಾಡಿರಿ ಅಥವಾ ಡಿಪ್ಲೊಮೊ ಮಾಡಿರಿ, ಯಾವುದೇ ಕೋರ್ಸ್ ಮಾಡಿದರೂ ಸಹ ಹೀಗೆ ನೀವು ಮಾರ್ಕ್ಸನ್ನು ಎಂಟ್ರಿ ಮಾಡಿ. ಯಾವುದು ಹೈಯೆಸ್ಟ್ ಬಂದಿರುತ್ತೆ ಆ ಒಂದು ಸಬ್ಜೆಕ್ಟ್ನ ಮಾರ್ಕ್ಸನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಗೃಹಲಕ್ಷ್ಮಿ ಸಂಘ. ಈ ಒಂದು ಗೃಹಲಕ್ಷ್ಮಿ ಸಂಘದ ಮೂಲಕ ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಲೋನನ್ನು ಸಹ ಪಡ್ಕೋಬೋದು. ಹಾಗಾದರೆ ಯಾವ ರೀತಿ ಅಂತ ನೋಡೋದಾದರೆ, ಮೊದಲನೇದಾಗಿ ಈ ಒಂದು ಗೃಹಲಕ್ಷ್ಮಿ ಸಂಘವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉದ್ಘಾಟನೆಯನ್ನು ಮಾಡಿದ್ರು. ಗೃಹಲಕ್ಷ್ಮಿ ಸಂಘದಲ್ಲಿ ನೀವು 30,000ದಿಂದ 6 ಲಕ್ಷದವರೆಗೆ ಲೋನನ್ನು ಪಡ್ಕೋಬೋದು. ಹಾಗಾದರೆ ಯಾವ ರೀತಿ ಪಡ್ಕೋಬೇಕು, ಏನೆಲ್ಲ ಅರ್ಹತೆ ಇರಬೇಕು, ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಅಂದರೆ, ಮೊದಲನೇದಾಗಿ ಈ ಒಂದು ಸಂಘಕ್ಕೆ ನೀವು ಸೇರಬೇಕು ಅಂತ ಅಂದರೆ ಸದಸ್ಯತ್ವವನ್ನು ಪಡ್ಕೋಬೇಕು. 1,000 ರೂಪಾಯಿ ಹಣವನ್ನು ಕಟ್ಟಿ ಸದಸ್ಯತ್ವವನ್ನು ಪಡ್ಕೋಬೇಕು. ಸದಸ್ಯತ್ವ ಪಡ್ಕೊಂಡ್ರೆ ಮಾತ್ರನೇ ಗೃಹಲಕ್ಷ್ಮಿ ಲೋನ್ಗೆ ನೀವು ಎಲಿಜಿಬಲ್ ಇರ್ತೀರಾ. ಇದಾದ ನಂತರ 6 ತಿಂಗಳುಗಳ ಕಾಲ ನೀವು ಪ್ರತಿ ತಿಂಗಳು 200 ಡೆಪಾಸಿಟ್ ಮಾಡ್ತಾ ಬರಬೇಕು. ಪ್ರತಿ ತಿಂಗಳು 200 ಕಟ್ತಾ ಬಂದರೆ ಈ ಒಂದು ಲೋನ್ಗೆ ನೀವು ಎಲಿಜಿಬಲ್ ಇರ್ತೀರಾ. 6 ತಿಂಗಳ ನಂತರ ನಿಮಗೆ ಲೋನನ್ನು ಕೊಡ್ತಾರೆ. ನೆಕ್ಸ್ಟ್ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ, ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದಾಗ ಅಕ್ನಾಲೆಜ್ಮೆಂಟನ್ನು ಕೊಟ್ಟಿರ್ತಾರೆ. ಆ ಒಂದು ಅಕ್ನಾಲೆಜ್ಮೆಂಟು, ಆಧಾರ್ ಕಾರ್ಡು, ಬ್ಯಾಂಕ್ ಬುಕ್ಕು, ಫೋಟೋಸು, ಇಷ್ಟು ಡಾಕ್ಯುಮೆಂಟ್ ಇದ್ದರೆ ಸಾಕು ನಿಮಗೆ ಲೋನ್ ಸಿಗುತ್ತೆ.
ನೆಕ್ಸ್ಟ್ ಇಲ್ಲಿ ಸಂಘ ಅಂದಿದ ತಕ್ಷಣ ಇಷ್ಟು ಜನ ಮೆಂಬರ್ಸ್ ಇರಬೇಕು ಅಥವಾ ಸಂಘ ಅಂದರೆ ಗುಂಪು ಸೇರಿರಬೇಕು ಅಂತ ಏನೂ ಇಲ್ಲ. ಇದರಲ್ಲಿ ನಿಮಗೆ ಇಂಡಿವಿಜುವಲ್ ಆಗಿಯೇ ಲೋನನ್ನು ಕೊಡ್ತಾರೆ. ಕೇವಲ ಇಂಡಿವಿಜುವಲ್ ಆಗಿ ಲೋನ್ ಕೊಡ್ತಾರೆ, ಯಾವುದೇ ಗುಂಪಿಗೆ ಲೋನನ್ನು ಕೊಡೋದಿಲ್ಲ ಇಲ್ಲಿ. ಹಾಗಾಗಿ ನೀವು ಯಾರಿಗೆ ಬೇಕೋ ಅವರು ಸದಸ್ಯತ್ವವನ್ನು ತಗೊಂಡು ಲೋನನ್ನು ಪಡ್ಕೋಬೋದು. ಈ ಒಂದು ಸಂಘವನ್ನು ಲೋನನ್ನು ನೀವು ತಗೋಬೇಕು ಅಂತ ಅಂದರೆ ನಿಮಗೆ ಯಾರದೇ ಶ್ಯೂರಿಟಿ ಸಹ ಬೇಕಾಗಿರೋದಿಲ್ಲ, ಯಾವುದು ಡಾಕ್ಯುಮೆಂಟ್ಸು ಸಹ ಕೇಳೋದಿಲ್ಲ. ಕೇವಲ ನಿಮ್ಮ ಗೃಹಲಕ್ಷ್ಮಿ ಅಕ್ನಾಲೆಜ್ಮೆಂಟು, ಆಧಾರ್ ಕಾರ್ಡು, ನಿಮ್ಮ ಡೀಟೇಲ್ಸ್ ಇಸ್ಕೊಂಡು ಲೋನನ್ನು ಕೊಡ್ತಾರೆ. ನೆಕ್ಸ್ಟು ಎಷ್ಟು ಪರ್ಸೆಂಟ್ ಇರುತ್ತೆ ಬಡ್ಡಿ ಅಂತ ಅಂದರೆ ನಿಮಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಎಷ್ಟು ಪರ್ಸೆಂಟ್ ಇರುತ್ತೋ ಅದೇ ಪರ್ಸೆಂಟು ಈ ಒಂದು ಲೋನ್ಗೂ ಸಹ ಅಪ್ಲೈ ಆಗುತ್ತೆ. ಇನ್ನು ಈ ಸಂಘ ಪ್ರಾರಂಭ ಆಗಿಲ್ಲ, ದಿನಾಂಕವನ್ನು ಹೇಳ್ತೀವಿ ಅಂತ ತಿಳಿಸಿದ್ದಾರೆ. ಆ ಒಂದು ದಿನಾಂಕದಿಂದ ನೀವು 100 ದಿನಗಳ ಒಳಗೆ ಸದಸ್ಯತ್ವವನ್ನು ಪಡ್ಕೋಬೇಕು, ಅಂಥವರಿಗೆ ಮಾತ್ರ ಲೋನ್ ಸಿಗುತ್ತೆ. ಹಾಗೆ ಎಲ್ಲೆಲ್ಲಿ ರಿಜಿಸ್ಟರ್ ಆಗಬೇಕು ಅಂದರೆ ನೀವು ಅಂಗನವಾಡಿ ಕೇಂದ್ರ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೆ ಗ್ರಾಮ ಪಂಚಾಯಿತಿಗಳಲ್ಲಿ ಹೋಗಿ ರಿಜಿಸ್ಟರ್ ಆಗ್ಬೋದು.